ಹೆಲೋ ಎಲ್ಲರಿಗೂ ನಮಸ್ಕಾರ. ನನಗೆ ಲಕ್ಷ್ಮಿಗೆ ಸೀರೆ ಉಡಿಸಲಿಕ್ಕೆ ಬೇಕಾಗಿರೋ ವಸ್ತುಗಳು, ಒಂದು ಮೇನ್ ಸೀರೆ. ನಾವು ಈ ಸರಿ ಮೈಸೂರು ಸಿಲ್ಕ್ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಕಂಚಿನ ಬಿಂದಿಗೆ, ಮೇಲೆ ಇಡೋದಕ್ಕೆ ಒಂದು ಬೆಳ್ಳಿ ಕಳಸ, ಮತ್ತು ಗುಂಡು ಪಿನ್ಗಳು. ಇದು ಹೊಸದಾಗಿ ತರಿಸಿದೆ ಈ ಸರಿ. ಸೇಫ್ಟಿ ಪಿನ್, ಡಬಲ್ ಟೇಪ್ ಮತ್ತು ಒಂದಷ್ಟು ದಾರ. ಇಷ್ಟೆಲ್ಲ ನಾನು ತೆಗೆದಿಟ್ಕೋತೀನಿ, ಪದೇ ಪದೇ ಎದ್ದು ಹೋಗಿ ತೊಗೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ. ಈಗ ಸೆರಗು ಹಿಡಿಬೇಕು. ಆದಷ್ಟು ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ ದೇವ್ರಿಗೆ ಉಡ್ಸೋದ್ರಿಂದ ದೇವ್ರು ಚಿಕ್ಕದಾಗಿರುತ್ತಲ್ವ, ಸೊ ನಾವು ಸಣ್ಣದಾಗಿ ಆಗಿದಷ್ಟು ಸ್ವಲ್ಪ ಏರುಪೇರು ಆಗೇ ಆಗುತ್ತೆ. ಆವಾಗ ಒಂದು ಸ್ವಲ್ಪ ಮೇಲ್ಗಡೆ ಭಾಗನ ದೊಡ್ಡದಾಗಿ ತೆಕ್ಕೊಂಡ್ರೆ ಕೆಳಗಡೆ ಪ್ಲೀಟ್ಸ್ ಎಲ್ಲ ಕಾಣಿಸೋದಿಲ್ಲ. ಸೊ ಒಂದು ಸರಿ ಪ್ಲೀಟ್ಸ್ ಮಾಡಾದಮೇಲೆ ಪಿನ್ ಹಾಕ್ಕೊಳ್ತೀನಿ. ಮೈಸೂರು ಸಿಲ್ಕ್ ಆಗಿರೋದ್ರಿಂದ ತುಂಬ ಜಾರ್ತಾ ಇದೆ. ಇದೆಲ್ಲ ನಮ್ಮ ರಾಯರನ್ನ ಮಲಗಿಸ್ಬಿಟ್ಟು ಬಂದು ಮಾಡ್ತಾಯಿದ್ದೆ, ಸಡನ್ನಾಗಿ ಎದ್ಬಿಟ್ಟಿದ್ದಾರೆ. ಹೀಗೆ 2 ಬಾರ್ ಅಷ್ಟು ಸೆರಗನ್ನು ಮಾಡ್ಕೋಬೇಕಾಗತ್ತೆ. ಅಲ್ಲಲ್ಲಿ ಒಂದೊಂದು ಪಿನ್ ಹಾಕ್ಕೊಂಬರ್ತಿದ್ದೀನಿ, ಯಾಕಂದರೆ ತುಂಬ ಜಾರ್ತಾ ಇತ್ತು. ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಬಿಕಾಸ್ ಸೇಮ್ ಪ್ರಾಸೆಸ್. ರಾಯರ್ನ ಹಾಕ್ಕೊಂಡು ಮಾಡೋದಿದೆಯಲ್ಲ ತುಂಬ ಕಷ್ಟ. ನಾನೇನು ಮಾಡ್ತಿರ್ತೀನೋ ಅದೇ ಬೇಕು ಅವ್ರಿಗೆ. ಅವ್ರನ್ನ ಡೈವರ್ಟ್ ಮಾಡಿ ನಾನು ಮಾಡೋ ಅಷ್ಟರಲ್ಲಿ 1 hour ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ನಾನು. ಮಧ್ಯದಲ್ಲಿ ಒಂದು ಟೀ ಬ್ರೇಕ್ ಕೂಡ ಆಯಿತು. ಮತ್ತೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಅದೇ ಕತೆ. ನಮ್ಮ ರಾಯರು ಸೀರೆನೆಲ್ಲ ಆ ಕಡೆ ಈ ಕಡೆ ಎಲ್ಲ ಬಿಸಾಡಿದರು. ಸೀದಾ ಜೋಡಿಸ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ. ಈಗ ಫುಲ್ ಸಾರಿನ ಎಲ್ಲಿಂದ ಸೆರಗು ತೆಗೆದಿದ್ದೀವಲ್ಲ ಅಲ್ಲಿವರೆಗೂ ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಕೂಡ ಸಣ್ಣದಾಗೆ ಪ್ಲೀಟ್ಸ್ ಮಾಡ್ಕೊಂಡು ಹೋಗಿದ್ದೀನಿ, ತುಂಬ ದೊಡ್ಡದಾಗಿ ಪ್ಲೀಟ್ಸ್ ಮಾಡಿಲ್ಲ. ಏನಕ್ಕೆ ಅಂದರೆ ನಾವು ಉಡಿಸಿದಾಗ ತುಂಬ ಜಾಸ್ತಿ ಪ್ಲೀಟ್ಸ್ ಕಾಣಿಸುತ್ತೆ. ಸೊ ಒಂದು ಮಿಸ್ ಆದ್ರೂ ಇನ್ನೊಂದಾದರೂ ಕವರಪ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಸಣ್ಣದಾಗಿ ಹಿಡ್ಕೊಳ್ತಾ ಇದ್ದೀನಿ ನಾನು. ಫುಲ್ ಸಾರಿ ಒಂದೇ ಸತಿ ಪಿನ್ ಹಾಕ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ 6ರಿಂದ 7 ನೆರಿಗೆ ಹಿಡಿದಾದ್ಮೇಲೆ ಒಂದು ಪಿನ್ ಹಾಕ್ಕೋಬೇಕು, ಆ ಕಡೆ ಈ ಕಡೆ 2 ಕಡೆ. ಮತ್ತೊಂದು 6ರಿಂದ 7 ಹಿಡಿದಾದ್ಮೇಲೆ ಆ ಕಡೆ ಈ ಕಡೆ ಪಿನ್ ಹಾಕ್ಕೊಂಡಿದ್ದೀನಿ. ಈ ಸಾರಿಗೆ ಸಣ್ಣದಾಗಿ ಬಾರ್ಡರ್ ಇರೋದ್ರಿಂದ 2 ಲೇಯರಲ್ಲಿ ಉಡಿಸೋಣ ಅಂತ ಅಂದ್ಕೊಂಡೆ. ಸೊ ಮಧ್ಯಕ್ಕಿಂತ ಸ್ವಲ್ಪ ಮೇಲೆ ಮಡಚಿ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ. ದಾರನ ತುಂಬ ಟೈಟಾಗೂ ಅಥವಾ ಲೂಸಾಗೂ ಕಟ್ಕೊಳ್ಳೋ ಹಾಗಿಲ್ಲ, ಮೀಡಿಯಮಾಗಿ ಕಟ್ಕೋಬೇಕು. ಬಿಕಾಸ್ ನಾವು ಕಟ್ಟಾದಮೇಲೆ ನಾವು ಸೆರಗನ್ನೆಲ್ಲ ಸ್ವಲ್ಪ ಸೈಡಿಗೆ ಸರಿಸ್ಬೇಕಾಗತ್ತೆ. ಹಾಗಾಗಿ ಮೀಡಿಯಮಾಗಿ ಕಟ್ಕೊಂಡ್ರೆ ಸರಿ ಹೋಗುತ್ತೆ. ದೇವರಿಗೆ ಬ್ಲೌಸ್ ಪೀಸ್ ಇಡಬೇಕಲ್ವಾ, ಸಾರಿಯಲ್ಲಿ ನಾವು ಬ್ಲೌಸ್ ಪೀಸ್ ಕಟ್ ಮಾಡಿರಲಿಲ್ಲ, ಹಾಗೆ ಉಡಿಸ್ತಾ ಇದ್ದೀವಿ. ಒಂದು ಹೊಸ ಬ್ಲೌಸ್ ಪೀಸನ್ನು ತಗೊಂಡು ಹರಡಿಸಿ ಮಧ್ಯದಲ್ಲಿ ನ್ಯೂಸ್ ಪೇಪರನ್ನು ಇಟ್ಟು ಅದರ ಮೇಲೇ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು, ಈ ಥರ ಫೋಲ್ಡಿಂಗ್ ಮಾಡಿ ರೋಲ್ ಮಾಡ್ತೀನಿ. ರೋಲ್ ಮಾಡಿದಾಗ ರೌಂಡ್ ಶೇಪಲ್ಲಿ ಬರುತ್ತಲ್ವ, ಅದನ್ನು ತೆಗೆದು ಕಡ್ಡಿಗೆ ಅಟ್ಯಾಚ್ ಮಾಡ್ತೀನಿ. ಅದಕ್ಕೆ ಒಂದಷ್ಟು ಗುಂಡು ಪಿನ್ಸ್ ಮತ್ತು ಸೇಫ್ಟಿ ಪಿನ್ಸ್ ಬೇಕಾಗುತ್ತೆ. ಸೊ ನೀವೇ ನೋಡಿ ಹೇಗೆ ಮಾಡ್ತೀನಿ ಅಂತ.
ಇಲ್ಲೊಂದು ಸೇಫ್ಟಿ ಪಿನ್ ಹಾಕ್ತಾಯಿದ್ದೀನಿ. ಪಿನ್ ಎಷ್ಟೇ ಶಾರ್ಪಾಗಿದ್ದರೂ ಒಳಗಡೆ ಪೇಪರ್ ಇರುತ್ತಲ್ವ, ಸೊ ಸೇರೋದು ಸ್ವಲ್ಪ ನಿಧಾನ ಇರುತ್ತೆ. ಪೇಷನ್ಸಾಗಿ ಸ್ವಲ್ಪ ಸೇರಿಸ್ಬೇಕಾಗತ್ತೆ, ಇಲ್ಲಾಂದರೆ ಬೆಂಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಕೊನೆಯಲ್ಲಿ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನು ಮೇಲ್ಗಡೆಗೆ ಫೋಲ್ಡ್ ಮಾಡಿ ಅಲ್ಲಿ ಒಂದಷ್ಟು ಗುಂಡ್ ಪಿನ್ಸ್ನ ಹಾಕಬೇಕು. ಫೈನಲಾಗಿ ಈ ಥರ ಕಾಣಿಸುತ್ತೆ. ಈಗ ಜಸ್ಟ್ ಡೆಮೋ ನೋಡ್ತಾ ಇದ್ದೀನಿ, ಸೆರಗು ಸಾಲುತ್ತಾ ಏನು ಅಂತ. ಸಾರಿ ಡ್ರೇಪಿಂಗ್ ಕಂಪ್ಲೀಟ್ ಆಗೋವರೆಗೂ ಮನೇಲಿ ಎಲ್ಲರೂ ಒಂದು ರೌಂಡ್ ನೋಡಿಕೊಂಡ್ರು ಮಗುನ. ಆಮೇಲೆ ಅವ್ರನ್ನ ಮಲಗಿಸಿ ಊಟ ಮಾಡಿ ಟೇಬಲ್ಸ್ ಎಲ್ಲ ರೆಡಿ ಮಾಡಿ ಇಟ್ವಿ. ಅಪ್ಪ ಅಮ್ಮ ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ನೈಟು ರೆಡಿ ಮಾಡಿಟ್ರೆ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡ್ಕೊಳ್ಳಿಕ್ಕೆ ಈಸಿ ಇರುತ್ತೆ. ಈಗ ನೋಡ್ತಿದ್ದೀರಲ್ವ, ಈಗ ಸೆರಗೆಲ್ಲ ಒಂದಾದ್ಮೇಲೆ ಒಂದು ಸರಿ ಮಾಡ್ತಾಯಿದ್ದೀನಿ. ಕೆಳಗಡೆ ಒಂದು ಪೀಠ ಥರ ಇಟ್ಟಿದ್ದೀನಿ, ಅದ್ರ ಮೇಲೆ ಕಳಸನ ಕೂರಿಸಿರೋದು. ನಾವು ಹೇಗೆ ಹೊಡ್ಸಿದ್ರು ಹೇಗೆ ಮಾಡಿದ್ರೂ ನಮ್ಮನೆ ಲಕ್ಷ್ಮಿ ನಮಗೆ ಚೆನ್ನಾಗೇ ಕಾಣಿಸ್ತಾರೆ ಯಾವಾಗ್ಲೂ. ಆ ಮಾಡೋ ಪ್ರಾಸೆಸ್ ಇದೆಯಲ್ಲ ಅದರಲ್ಲಿ ತುಂಬ ತೃಪ್ತಿ ಸಿಗುತ್ತೆ. ಅದಕ್ಕೆ ಹೆಣ್ಮಕ್ಳು ವರಲಕ್ಷ್ಮಿ ಹಬ್ಬ ಬಂದಿದ್ದ ಕೂಡಲೇ ತುಂಬ ಖುಷಿಯಿಂದ ಮಾಡ್ತಾರೆ. ಬಾಳೆಕಂದ ಹಣ್ಣುಗಳನ್ನ ಎಲ್ಲ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿ ಮಾಡಿದ್ದಾಯಿತು. ಅಪ್ಪ ಎಲ್ಲ ಬಾಳೆಕಂದ ಕಟ್ಕೊಟ್ರು, ನಾನು ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಷ್ಟು ಬೇಗ ಪೂಜೆ ಮಾಡಬೇಕಂದ್ರೂ ಏನಾದರೂ ಮಾಡಿಫೈ ಮಾಡಬೇಕು, ಇನ್ನೂ ಚೆನ್ನಾಗಿ ಕಾಣಿಸೋ ಥರ ಏನಾದರೂ ಮಾಡಬೇಕು, ಅದಿಡಬೇಕು ಇದಿಡಬೇಕು ಅನ್ನೋ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಒಂದು 100 ಸತಿ ಆದರೂ ನೋಡ್ತಾ ಇರ್ತೀವಿ ಅನಿಸುತ್ತೆ ಲಕ್ಷ್ಮಿ ಮುಖನ. ಏನೋ ಮಿಸ್ ಆಗಿದೆ, ಓಕೆ ಅದಿಟ್ಟಿಲ್ಲ ಇದಿಟ್ಟಿಲ್ಲ ಅನ್ನೋದಂತೂ ಜರುಗ್ತಾನೆ ಇರುತ್ತೆ ಅಂಟಿಲ್ ಅನ್ಲೆಸ್ ಪೂಜೆ ಮಾಡೋವರೆಗೂ. ಯಾವಾಗಲೂ 8 ಗಂಟೆ 9 ಗಂಟೆ ತನಕ ನಿದ್ದೆ ಮಾಡೋರಾಯರು ಬೆಳಗ್ಗೆ ಪಕ್ಕದಲ್ಲಿ ಅಮ್ಮ ಇಲ್ಲ ಅಂತ ಎದ್ದು ಬಂದುಬಿಟ್ಟಿದ್ದಾನೆ. ಆಮೇಲೆ ಅಪ್ಪ ಸಂಜೆ ಎಲ್ಲ ಸೇರಿಕೊಂಡು ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು. ಸೊ ಫೈನಲ್ ಲುಕ್ ಹೀಗಿದೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ. ಇನ್ನೂ ಯಾರ್ಯಾರು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ದೇವ್ರ ಪೂಜೆ ಮುಗೀತು, ಇನ್ನು ನಮ್ಮ ಹೊಟ್ಟೆ ಪೂಜೆ. ನನ್ನ ಹೊಟ್ಟೆ ತುಂಬಬೇಕಂದ್ರೆ ನನ್ನ ಮಗನ ಹೊಟ್ಟೆ ತುಂಬಬೇಕು ಮೊದಲು. ಈ ನಡುವೆ ತುಂಬ ಆಟ ಕಲ್ತ್ಬಿಟ್ಟಿದ್ದಾನೆ. ಒಂದು ಹತ್ರ ಕೂರಿಸಿದ್ರೆ ಕೂರಲ್ಲ, ಮನೆಯೆಲ್ಲ ಓಡಾಡ್ತಾನೆ. ತಿನ್ನಿಸೋ ಅಷ್ಟರಲ್ಲಿ ಸಾಕಾಗೋಗ್ಬೇಕು. ಇವತ್ತೇನೋ ದೇವರಿದೆ ಎದುರುಗಡೆ ಲೈಟ್ಸ್ ಕಾಣಿಸ್ತಿದೆ ಅಂತ ಕುತ್ಕೊಂಡು ತಿಂತಿದ್ದಾನೆ ಅಷ್ಟೇ. ಮೇನ್ ಇರೋದೇ ರಾತ್ರಿ ಅಲ್ವಾ ಪೂಜೆ, ಎಲ್ಲರನ್ನೂ ಕರಿತೀವಿ, ಅರ್ಶಿನ ಕುಂಕುಮ ಕೊಡ್ತೀವಿ, ನಾವು ಹೋಗ್ತೀವಿ. ಸೊ ಈಗ ಆರತಿ ಮಾಡ್ತಾ ಇದ್ದೀವಿ ದೇವರಿಗೆ. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಕನಕರೋಷ್ಟಿಯ ಕರೆಯುತ್ತಾರೆ ತೋರೆ, ಕನಕರೋಷ್ಟಿಯ ದಿನಕರ ಕೋಟಿ ತೇಜದೆ ಹೊಳೆಯುವ ಭಾಗ್ಯ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಿತ್ಯ ಸುಮಂಗಳ ಸಜ್ಜನರ ಚಿತ್ತೊಳಿಗೊಂಬೆ ಭಾಗ್ಯ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕನಕನ ಕೈಯ ತಿರುಗುತ್ತಾರೆ.
ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪವ ಕಾಲುಗೆ ಅರಸಿ ಸಕ್ಕರೆ ತುಪ್ಪವ ಕಾಲುಗೆ ಅರಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆ ಉಳ್ಳಾಳಗಿರಿರಂಗ ಚಕ್ಕಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಏನಿದು ಏನಿದು ಸಮಸ್ಯೆ ನೀವೇ ಹಾಡು ಹೇಳ್ತೀರಾ ನಾನು ಹೇಳ್ತೀನಿ. ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.